ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಸೇರಿದಂತೆ 27 ಮಂದಿಯ ಫೋನ್ ಕೂಡ ಜಪ್ತಿ ಮಾಡಲಾಗಿದೆ. ಬಂಧಿತರು ಸೇರಿದಂತೆ 27 ಜನರ ವಿಚಾರಣೆ ಕೂಡ ನಡೆಸಿದಂತಹ ಖಾಕಿ ಪಡೆ ಸಾಕ್ಷಿದಾರರ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿ ಈಗ ಪರಿಶೀಲನೆಯನ್ನ ಮುಂದುವರೆಸಿದೆ. ಪಂಚರ ಸಮಕ್ಷಮದಲ್ಲಿ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿದ ಮೊಬೈಲ್ಗಳ ರಿಟ್ರೀವ್ ಮಾಡಿ ಸಾಕ್ಷ್ಯ ಸಂಗ್ರಹವನ್ನು ಕೂಡ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ಇತ್ತ ಹೇಗೆಲ್ಲ ರೇಣುಕಾಸ್ವಾಮಿಯನ್ನ ಕೊಲೆಗೈದ್ರು, ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ. ದರ್ಶನ್ ಹಾಗೆ ಗ್ಯಾಂಗ್ ಸೇರಿದಂತೆ 27 ಮಂದಿಯ ಫೋನ್ ಕೂಡ ಜಪ್ತಿ ಮಾಡಿದ್ದಾರೆ. ಅವರ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿದ್ದು, ಆ ದಿನ ರಾತ್ರಿ ಅಂದ್ರೆ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆಗೈಯುವಂತಹ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಕಾಲ್ ಮಾಡಿದ್ರು, ಯಾರ್ಯಾರಿಗೆಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ಗಳನ್ನ ಸೆಂಡ್ ಮಾಡಿದ್ರು, ಏನೇನೆಲ್ಲ ಸಂಭಾಷಣೆ ಆಗಿದೆ, ಹಾಗೆ ಎಲೆಕ್ಟ್ರಿಕ್ ವೈರ್ ಏನ್ ಕರೆಂಟ್ ಶಾಕ್ ಕೊಟ್ರಲ್ಲ, ಆ ಕರೆಂಟ್ ಶಾಕ್ ಕೊಟ್ಟಂತಹ ಎಲೆಕ್ಟ್ರಿಕ್ ವೈರ್ ಅನ್ನ ಯಾರ ಮೊಬೈಲ್ ಇಂದ ಬುಕ್ ಮಾಡಿದ್ರು, ಏನು ಎತ್ತ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಪಡೆಯೋದಕ್ಕೆ ಬಂಧಿತರು ಸೇರಿದಂತೆ 27 ಜನರ ವಿಚಾರಣೆಯೂ ಕೂಡ ಈಗಾಗಲೇ ಭರ್ಜರಿಯಾಗಿ ನಡೆದಿದೆ. ಖಾಕಿ ಪಡೆ ಈಗ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನ, ಹೆಚ್ಚೆಚ್ಚು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅವರವರ ಮೊಬೈಲ್ ಫೋನ್ಸ್ ಗಳನ್ನ ಜಪ್ತಿ ಮಾಡಿ ಪರಿಶೀಲನೆಯನ್ನ ಈಗ ಚುರುಕುಗೊಳಿಸ್ತಾ ಇದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿದ್ದಾಗಿದೆ. ಜಪ್ತಿ ಮಾಡಿದ ಮೊಬೈಲ್ಗಳ ರಿಟ್ರೀವ್ ಮಾಡಿ ಸಾಕ್ಷ್ಯ ಸಂಗ್ರಹ ಮಾಡಲಾಗುತ್ತೆ. ಪ್ರತ್ಯಕ್ಷ ಆಗಿರ್ಬೋದು, ಪರೋಕ್ಷ ಆಗಿರ್ಬೋದು, ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಸಾಕ್ಷಿದಾರರ ಗೌಪ್ಯತೆಯನ್ನ ಕಾಪಾಡೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಪಡ್ತಿದ್ದಾರೆ. ಯಾಕಂತಂದ್ರೆ ಕನ್ನಡ ಚಿತ್ರರಂಗದ ನಟ ಎಲ್ಲ ಬ್ಯಾಕ್ ಗ್ರೌಂಡ್ ಇದೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ರೌಡಿಸಂ ಬ್ಯಾಕ್ ಗ್ರೌಂಡ್ ಇದೆ, ಎಲ್ಲ ಇದೆ. ಇವರ ವಿರುದ್ಧವಾಗಿ ಏನಾದ್ರೂ ನಾವು ಹೇಳಿಕೆ ಕೊಟ್ಬಿಟ್ರೆ ನಮಗೇನಾದ್ರೂ ಅಪಾಯ ಆಗ್ಬಿಡುತ್ತೆ, ನಮ್ಮ ಕುಟುಂಬಕ್ಕೆ ಏನಾದ್ರೂ ಅಪಾಯ ಆಗ್ಬಿಡುತ್ತೆ, ನಮ್ಮ ಮೇಲೆ ಯಾರಾದ್ರೂ ಬೆದರಿಕೆ ಆಗ್ಬಿಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತ್ಯಕ್ಷವಾಗಿ ಯಾರ್ಯಾರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೋ, ಪರೋಕ್ಷವಾಗಿ ಯಾರ್ಯಾರ ಹೇಳಿಕೆ ತಗೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಸೇಫ್ ಝೋನ್ ನಲ್ಲಿ ಇಡುವುದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸಾಕ್ಷಿದಾರರ ಗೌಪ್ಯತೆಯನ್ನ ಕಾಪಾಡುವುದು ಈಗ ಪೊಲೀಸರ ಆದ್ಯ ಕರ್ತವ್ಯ ಆಗಿದೆ. ಪೊಲೀಸರ ಪ್ರಯತ್ನ ಕೂಡ ನಡೀತಾ ಇದೆ. ಸಾಕ್ಷಿದಾರರ ಮೇಲೆ ಪ್ರಭಾವ ಮತ್ತು ಬೆದರಿಕೆ ಹಾಕುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಎಸ್, ಅಫ್ಕೋರ್ಸ್ ಈಗ ಯಾರೊಬ್ರು ಕೂಡ ಸಾಕ್ಷಿಯನ್ನ ಹೇಳೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಇದು ಕೊಲೆ ಕೇಸು, ಅದರಲ್ಲೂ ಮುಖ್ಯವಾಗಿ ಕನ್ನಡ ಚಿತ್ರರಂಗದ ನಟ ಬೇರೆ, ದೈತ್ಯ ಪ್ರತಿಭೆ ಬೇರೆ. ಇವರ ವಿರುದ್ಧವಾಗಿ ನಾವೇನಾದ್ರೂ ಹೇಳಿಕೆ ಕೊಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೂ ಇಂತಹ ಶಿಕ್ಷೆಯನ್ನ ಕೊಡಬಹುದೇನೋ ಅಂತ ಯೋಚನೆ ಮಾಡ್ತಾ ಇರಬಹುದು. ಹಾಗಾಗಿ ಈಗ ಸಾಕ್ಷಿ ಕೊಟ್ಟಂತಹ ಯಾರ್ಯಾರೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅವರನ್ನ ಸೇಫ್ ಝೋನ್ ನಲ್ಲಿ ಇಡೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವೂ ಕೂಡ ನಡೀತಾ ಇದೆ. ಅವರ ಹೆಸರು ಕೂಡ ಉಲ್ಲೇಖ ಮಾಡೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದೆ ಖಾಕಿ ಪಡೆ. ಎಸ್, ನಂಬಿದವರನ್ನ ಕೈ ಬಿಡೋ ಹಾಗಿಲ್ಲ. ಯಾಕಂತಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಎಸ್, ಅಫ್ಕೋರ್ಸ್ ನಾವು ದರ್ಶನ್ ಅವರು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಇದ್ವಿ, ಅವ್ರು ನಮಗೆ ಕರೆ ಮಾಡಿ ಹೇಳಿದ್ರು, ಈಗ ನಾವು ಇಲ್ಲಿ ಶೆಡ್ ಕರ್ಕೊಂಡು ಹೋಗ್ತಾ ಇದೀವಿ, ಆತನನ್ನ ಭೀಭತ್ಸವಾಗಿ ಕೊಲೆ ಮಾಡಿದ್ವಿ ಅಂತ ವಿಚಾರಗಳನ್ನ ಹಂಚ್ಕೊಂಡಿರ್ತಾರೆ. ಅದು ಒಂದೇ ದಿನ ಆಗಿದ್ರೆ, ಅವತ್ತು ಕೊಲೆ ಮಾಡಿದ ದಿನ ಆಗಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಕೊಲೆ ಮಾರಿ 2 ದಿನ ಆದ್ಮೇಲೆ ಯಾರ ಹತ್ರನಾದ್ರೂ ಕಾನ್ವರ್ಸೇಷನ್ ಮಾಡಿರ್ತಾರೆ. ಆಗ ಅವರು ಕೂಡ ಎಸ್ ಹೌದು, ದರ್ಶನ್ ಅವರು ಕೊಲೆ ಮಾಡಿರೋದು ಒಪ್ಕೊಂಡಿದ್ದಾರೆ, ನಮ್ಮ ಜೊತೆನೂ ಮಾತಾಡಿದ್ದಾರೆ, ಆ ವಿಷಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೆಲವೊಂದಷ್ಟು ಸಾಕ್ಷಿದಾರರು ಪೊಲೀಸರ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಸೇಫ್ ಝೋನ್ ನಲ್ಲಿ ಇಡೋದಕ್ಕೆ ಪೊಲೀಸರು ಕೂಡ ಶತ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗಾಗಲೇ ಕೊಲೆಗಡಕರು ಅಂತಾನೆ ಹೇಳ್ಬೋದು. ಈಗಾಗಲೇ 19 ಮಂದಿ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ
ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಅವರು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನಮ್ಮ ಕಾನೂನು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಎಂಥ ದೊಡ್ಡ ಪ್ರತಿಭಾನ್ವಿತ ನಟ ಆದ್ರೂ ಕೂಡ, ಆತನಿಗೆ ಎಷ್ಟೇ ರೆಫರೆನ್ಸ್ ಇದ್ರೂ ಕೂಡ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಕರ್ತವ್ಯವನ್ನ ನಾವು ಮಾಡ್ತೀವಿ, ಕೊಲೆಗಡಕರಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ. ಅನ್ಯಾಯ ಆಗಿರುವಂತಹ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನಾವು ನ್ಯಾಯವನ್ನ ಒದಗಿಸಿ ಕೊಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತೀವಿ ಅಂತ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಪಡೆ ಆಗಿರ್ಬೋದು, ಇತ್ತ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಇತ್ತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ಪ್ರಕರಣಕ್ಕೆ ಬಹಳ ಅಂದ್ರೆ ಬಹಳ ಒಂದು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಆ ಸಪೋರ್ಟ್ ಮಾಡಿದ್ರಿಂದಲೇ ಈಗ ಕೊಲೆಗಡಕರು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ. ಅಮಾನುಷವಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕಳೆದ ದಿನ ಅಂದ್ರೆ ಏನು ನೆನೆ ಕೂಡ ಜೈಲಿನಲ್ಲಿ ಮುದ್ದೆ ಊಟ ಮಾಡಿದ್ದಾರೆ. ಐಷಾರಾಮಿ ಜೀವನ, ಲಕ್ಸುರಿಯಸ್ ಲೈಫ್. ಬೆಳಿಗ್ಗೆ ಎದ್ರೆ ಸಾಕು ಜಿಮ್ಮು, ಪಾರ್ಟಿ, ಪಬ್ಬು, ಸಿನಿಮಾ ಶೂಟಿಂಗ್ ಅಂತ ಓಡಾಡ್ತಾ ಇದ್ದಂತಹ ನಟ ಐಷಾರಾಮಿ ಕಾರುಗಳಲ್ಲೇ ಓಡಾಡ್ತಾ ಇದ್ರು. ಈಗ ಎಂಥ ಪರಿಸ್ಥಿತಿ ಇದೆ. ಜೈಲಲ್ಲಿ ಮುದ್ದೆ ಊಟ, ದಿಂಬಿಲ್ಲ, ಚಾಪೆ ಇಲ್ಲ. ಎಲ್ಲ ಕೈದಿಗಳಂತೆಯೇ ದರ್ಶನ್ ಅವರು ಕೂಡ 6 ಗಂಟೆಗೆ ಏಳಬೇಕು, ದಿನಚರಿಯನ್ನ ಮುಗಿಸ್ಬೇಕು. ಬೆಳಿಗ್ಗೆ ತಿಂಡಿಗೆ ಇಡ್ಲಿ, ವಡೆ, ಸಾಂಬಾರನ್ನ ತಿನ್ನಬೇಕು. ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ನಬೇಕು. ಯಥಾ ಪ್ರಕಾರವಾಗಿ ರಾತ್ರಿಯೂ ಕೂಡ ಅನ್ನ ಸಾಂಬಾರನ್ನ ಸವಿಯುವಂತಹ ಪರಿಸ್ಥಿತಿಯಲ್ಲಿ ಈಗ ಕನ್ನಡ ಚಿತ್ರರಂಗದ ನಟ ದರ್ಶನ್ ಅವರು ಇರುವಂಥದ್ದು. ನಿಜಕ್ಕೂ ಕೂಡ ಒಂದು ಕಡೆ ಇದೆಲ್ಲ ದರ್ಶನ್ ಅವರಿಗೆ ಅವಶ್ಯಕತೆ ಇರಲೇ ಇಲ್ಲ. ಏನೋ ಹೇಳ್ತಾರಲ್ಲ, ಉಗುರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸೋ ರೀತಿ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಮಾಡಿದ್ದನ್ನೋ ಮಾರಾಯ ಅಂತಾರೆ. ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ನಾವು ಎಷ್ಟೇ ಕದ್ದು ಮುಚ್ಚಿ, ಇದೇನೇ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಅದರಷ್ಟು ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಶತಮೂರ್ಖರು ಇವರೆಲ್ಲ. ಕುಡಿದ ಅಮಲಿನಲ್ಲಿ ರೇಣುಕಾ ಸ್ವಾಮಿಯನ್ನ ನಾವು ಅಮಾಯಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಬಿಕಾಸ್ ಆತ ಕೂಡ ತಪ್ಪು ಮಾಡಿದ್ದಾನೆ. ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುವುದು, ಅಶ್ಲೀಲವಾಗಿ ಫೋಟೋಸ್ಗಳನ್ನ ಕಳಿಸೋದು ಅವಶ್ಯಕತೆ ಇರಲಿಲ್ಲ. ಆತನಿಗೂ ಹೆಂಡತಿ ಇದ್ಲು, ಕುಟುಂಬ ಇತ್ತು, ಎಲ್ಲ ಇದ್ರೂ ಕೂಡ ಆತ ಪವಿತ್ರ ಗೌಡಗೆ ಅಸಭ್ಯವಾಗಿ ಮೆಸೇಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಅವರವರ ಕರ್ಮವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ಇದರ ಹಿಂದೆ ಇನ್ನು ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರ ಷಡ್ಯಂತ್ರ ಇದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ನಾನಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ಇನ್ನು ಯಾರ್ಯಾರ ಹೆಸರು ಬಯಲಿಗೆ ಬರುತ್ತೆ ಈ ಕೊಲೆ ಪ್ರಕರಣದಲ್ಲಿ ಅನ್ನೋದನ್ನ.